ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕಪ್ಪ, ನನ್ನ ಯಾಕಮ್ಮ ಕಳ್ಳ ಅಂತಿದ್ಯಾ? ಯಾರತ್ರನೋ ಏನೋ ಕದಿಯೋ ಹಾಗೆ ಅಲ್ಲಿ ಬಗ್ಗಿ ಬಗ್ಗಿ ನೋಡ್ತಿದ್ದೀರಲ್ಲ, ಅದಕ್ಕಾಗ ಅನ್ನಿಸ್ತು. ಅಷ್ಟಕ್ಕೂ ಏನ್ ವಿಷಯ? ಒಳಗೆ ಸುಮ್ಮನಮ್ಮ ಇದ್ದಾಳೆ. ಇದ್ರೆ ಗಾನ್ವಿನ ಆಟ ಆಡ್ಸು ಅಂತ ಅವಳು ನಾನು ಕೊಟ್ಟಿದ್ಲಮ್ಮ. ಮಗು ಎಲ್ಲಿ? ನನ್ನ ಹತ್ರ ಇದೆಯಕ್ಕ. ಓಹೋ, ಸುಮ್ಮನ ಬರೋಕ್ಕೂ ಮುಂಚೆ ಸಿಗ್ನಲ್ ಕೊಟ್ರಾಯ್ತು ಅಂತ ಇಲ್ಲಿ ನಿಂತಿದ್ದೀರಾ ಚಿಕ್ಕಪ್ಪ? ಹೌದಮ್ಮ. ನೈನಮ್ಮ, ಕೆಲ್ಸ ಆಯ್ತಾ? ಮಗು ಕೊಡಮ್ಮ. ಚಿಕ್ಕಪ್ಪ, ನಾನೊಂದು ಅನ್ಕೊಂಡ್ರೆ ಅದಿನ್ನೇನೋ ಆಗ್ತಿದೆ. ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ. ಗಾನವಿನ್ ಕರ್ಕೊಂಡು ಗಾಯತ್ರಿ ಇರೋ ಮನೆಗೆ ಹೋಗಿ ಬರ್ತೀನಿ ಚಿಕ್ಕಪ್ಪ. ಸುಮನಾನ್ ಸ್ವಲ್ಪ ಮ್ಯಾನೇಜ್ ಮಾಡ್ತೀರಾ? ಏಪ್ಪ, ನಾನು ಸಾಯಿಸ್ಬಿಡ್ತಾಳೆ ನಿನ್ ತಂಗಿ. ನನ್ನ ಕೈಯಲ್ಲಾಗಲ್ಲ. ಭಯ ಪಡ್ಬೇಡಿ ಚಿಕ್ಕಪ್ಪ, ಸ್ವಲ್ಪ ಬುದ್ಧಿ ಉಪಯೋಗಿಸಿ. ನೈನಿ, ನಮ್ ಬಾನಗೆ ಗಾನವಿ ಡ್ರೆಸ್ ಹಾಕೋಣ. ಗಾನ್ವಿಗೆ ಬದ್ರಿನಾಥನ್ ಡ್ರೆಸ್ ಹಾಕ್ತೀರಾ? ಆ ಥರ ಅಲ್ಲ, ಇನ್ನೊಂದು ಡ್ರೆಸ್ ಹಾಕಿ ನೈನಿ ಕರ್ಕೊಂಡು ಹೋಗ್ತಾಳೆ. ಸರಿ ಅಕ್ಕ. ಮೂರ್ತಿ ಚಿಕ್ಕಪ್ಪ, ಮಗುದೊಂದು ಡ್ರೆಸ್ ತಂದು ಕೊಡ್ತೀರಾ? ನಿಜವಾಗ್ಲೂ ನನ್ನ ಕಳ್ಳ ಮಾಡ್ತಿದ್ದೀರಮ್ಮ. ಪ್ಲೀಸ್ ಚಿಕ್ಕಪ್ಪ. ತರ್ತೇನಿರಮ್ಮ. ಬೇಗ ಬದಲಾಯಿಸಮ್ಮ. ಬೇಗ ಬೇಗ ಮಾಡ್ರಮ್ಮ. ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸನ ಒಂದ್ ಮಾಡಕ್ಕಾಗಲ್ಲ. ಒಂದನ್ನ ಇನ್ನೊಂದ್ ಮಾಡ್ಬೋದು, ಇನ್ನೊಂದನ್ನ ಡಿಫ್ರೆಂಟ್ ಆಗಿ ಮಾಡ್ಬೋದು. ಅದನ್ನ ಈ ತರ, ಇದನ್ನ ಆ ತರ. ನೀನ್ ಕನ್ಫ್ಯೂಸ್ ಮಾಡ್ಬೇಡಮ್ಮ. ಹಾ, ಸ್ವಲ್ಪ ಸೈಲೆಂಟ್ ಆಗಿರೋ. ನೈನಮ್ಮ, ನೀನ್ ಎಷ್ಟು ಬೇಗ ಬರ್ತೀಯೋ ಅಷ್ಟೇ ನನಗೂ ಕೂಡ ಒಳ್ಳೇದು. ಸರಿ ಚಿಕ್ಕಪ್ಪ, ಹೋಗಿ ಬರ್ತೀನಕ್ಕ. ನೀನ್ ಎಲ್ಲಿ ಹೋಗ್ತೀಯ ಅಂತ ನಾನು ಕೇಳಲ್ಲ ನೈನಿ. ಸಕ್ಸಸ್ಫುಲ್ ಆಗಿ ವಾಪಸ್ ಬರ್ಬೇಕು ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ಮಗು ಹುಷಾರು. ನೀನ್ ಹೋಗಮ್ಮ. ಇವಾಗ ನೀನು ಬದ್ರಿ ಅಲ್ಲ, ಭದ್ರಮ್ಮ. ಭದ್ರಮ್ಮ, ಬಲೆ ಬಲೆ, ಹೆಸರು ಚೆನ್ನಾಗಿದೆ. ಚೆನ್ನಾಗಿರೋದಿರ್ಲಿ. ಸೈಲೆಂಟ್ ಆಗಿ ಕರ್ಕೊಂಡೋಗಿ ಗಾನವಿ ಅನ್ನೋ ಹಾಗೆ ಸುಮ್ನಾನ್ನ ನಂಬಿಸಿ ತೊಟ್ಲಲ್ಲಿ ಮಲ್ಗಿಸ್ಬಿಟ್ಟು ಬಂದ್ಬಿಡಿ ಚಿಕ್ಕಪ್ಪ. ಅವಳು ನನ್ಗೇನು ಮಾಡಲ್ಲ ಅಲ್ವಾ? ವೇಸ್ಟ್ ಲೈಫ್ ಇದು. ಇದ್ರೆ ಎಷ್ಟು, ಬಿಟ್ರೆ ಎಷ್ಟು ಚಿಕ್ಕಪ್ಪ. ನೀನೇನು ಈಸಿಯಾಗಿ ಹೇಳ್ಬಿಡ್ತೀಯ. ಸುಮ್ನಮ್ಮ ಬೇರೆ ತುಂಬಾ ಡೇಂಜರಸ್ಸು. ನೀನ್ ಬಾರಮ್ಮ ಭದ್ರಮ್ಮ. ಶೂ, ಗಾನವಿ ಅನ್ಬೇಕು. ಗಾನ್ವಿ ತರ ಮ್ಯಾನೇಜ್ ಮಾಡ್ಬೇಕಲ್ವಾ? ಸರಿ, ನೀನ್ ಬಾಮ್ಮ. ಹುಷಾರು ಚಿಕ್ಕಪ್ಪ. ಎಲ್ಲಿಗೆ ಹೋಗ್ತಿದ್ಯಾ ನೈನಿ? ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಚಿಕ್ಕಮ್ಮ. ಯಾವ ಕೆಲ್ಸದ ಮೇಲೆ ಹೋಗ್ತಿದ್ಯಾ?
ಹೊರಡ್ಬೇಕಾದ್ರೆ ಕೇಳ್ಬಾರ್ದು ಅಲ್ವಾ ಚಿಕ್ಕಮ್ಮ? ಸರ್ಕೊಳ್ಳಿ. ಗಾನವಿನ್ ಕರ್ಕೊಂಡು ಹೋದ್ರೆ ಸುಮ್ಮನ ಸುಮ್ನಿರಲ್ಲ ಅಂತ ಗೊತ್ತು ತಾನೆ. ನಾನು ಸುಮನನ್ ಮಗುನ್ ಕರ್ಕೊಂಡು ಹೋಗ್ತಿಲ್ಲ. ಮತ್ತೆ ನನ್ನ ಮಗುನ್ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ನಿನ್ ಮಗುನಾ? ಎಲ್ಲಿ? ಮುಖ ತೋರ್ಸು. ಆಮೇಲೆ ತೋರಿಸ್ತೀನಿ. ಓ, ದೃಷ್ಟಿ ಆಗತ್ತೆ ಅಂತನಾ? ಸರಿ ಬಿಡು. ಗಾನವಿ ಎಲ್ಲಿದ್ದಾಳೆ ಇವಾಗ? ರೂಮಲ್ಲೇ ಇದ್ದಾಳೆ. ಸರ್ಕೊಳ್ಳಿ ಚಿಕ್ಕಮ್ಮ. ಇನ್ನೊಂದ್ ಎಳೆ ಮಗು ಎಲ್ಲಿಂದ ಬಂತಪ್ಪ? ಗಾನವಿ ಏನಾದ್ರೂ ಹಠ ಮಾಡಿದ್ಲಾ? ಅಯ್ಯ ಇಲ್ಲಮ್ಮ, ಎಲ್ಲ ನಿನ್ನ ಹೊಲ್ಕೆನೆ. ಸೈಲೆಂಟಾಗಿ ಮಲಗಿದಾಳೆ. ಇವಳು ಜೀವನದ ಜೊತೆ ಆಟ ಆಡ್ತಿದ್ದಾಳೆ ಚಿಕ್ಕಪ್ಪ. ಗಾನವಿಗೂ ಸುಮನಂಗೂ ಯಾಕೆ ಹೋಲಿಸ್ತೀರಾ? ತೊಟ್ಲಲ್ಲಿ ಯಾಕೆ ಮಲಗಿಸ್ತಿದ್ದೀರಾ? ಹೌದಮ್ಮ, ನಿದ್ದೆ ಬರ್ತಿದೆ ಅನ್ಸತ್ತೆ. ಲಾಯಿ ಲಾಲಿ ಲಾಲಿ ಲಾಲಿಯೋ ಲಾಲಿ 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 ಸುಕುಮಾರ. ಬೇರೆ ಹಾಡಾಡಿ ಚಿಕ್ಕಪ್ಪ. ಗಂಟ್ಲಕ್ಕೂ ಸರಿ ಇಲ್ಲಮ್ಮ. ಪರವಾಗಿಲ್ಲ, ಹೇಗೋ ಒಂದು ಹಾಡಿ ಚಿಕ್ಕಪ್ಪ. ಸರಿನಮ್ಮ. ಆನೆ ಬಂತೊಂದಾನೆ, ಯಾವೂರ ಆನೆ? ಬಿಜಾಪುರದ ಆನೆ. ಇಲ್ಲಿಗೆ ಯಾಕೆ ಬಂತು? ಆನೆ ಬಂತೊಂದಾನೆ, ಯಾವೂರ ಆನೆ? ಬಿಜಾಪುರದ ಆನೆ. ಮಲಗೆ ಮಲಗೆ ಗೊಬ್ಬಿ ಮರಿ. ಮಗುನ ಆಡಿಸ್ತಾ ಇದೆಯಾ ಜೀವ? ಸರಿ ತಗೋ, ತಿನ್ನು. ಮಗುನ ಆಡಿಸ್ತಾ ಇದ್ರೆ ನಾವು ಮಾಡಿರೋ ಪಾಪ ಸ್ವಲ್ಪನಾದ್ರೂ ಕಳೆಯುತ್ತೆ ಅಂತಾರೆ. ಗಾಯತ್ರಿಯಿಂದ ನಿನಗೊಳ್ಳೇದಾಗೋ ದಿನ ಬಂದೇ ಬರುತ್ತೆ ಜೀವ. ಒಂದ್ ನಿಮಿಷ ಅಣ್ಣ. ಅಮ್ಮ ನೈನಿ, ಯಾಕಮ್ಮ ತಡ್ದೆ? ಹೊಟ್ಟೆ ಹಸುವು ಅಂತ ಸ್ವಲ್ಪ ಹೊತ್ತು ಹಿಂದೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸನ್ನೆ ಮಾಡ್ದ. ತೊವೆ ಅನ್ನನ ಕಲಿಸ್ಕೊಬಂದು ಕೊಟ್ಟೆ. ತಿನ್ಬಾರ್ದು ಅಂತಲ್ಲ ಶಾಸ್ತ್ರಿಗಳೇ, ತಿನ್ನಿಸ್ಬೇಕು ಅಂತ. ತಾನೇ ತಿಂತೀನಿ ಅಂತ ಸನ್ನೆ ಮಾಡ್ತಿದ್ದಾನಮ್ಮ. ದೇವ್ರ ಪ್ರಸಾದ ಆಗಿದ್ರೆ ಎಡಗೈಲಿ ತಿನ್ನಬಾರ್ದು ಅಂತ ನಾನೇ ತಿನ್ನಿಸ್ತಿದ್ದೆ. ಊಟ ಮಾತ್ರ ನಾನು ತಿನ್ನಿಸ್ತೀನಿ ಅಂದರೆ ಬೇಡ ಅಂತಾನೆ. ಅದಕ್ಕೆ ತಟ್ಟೆಲಿ ಚಮಚ ಇಟ್ಟಿದ್ದೀನಿ. ನೀನು ತಿನ್ನಿಸ್ತೀನಿ ಅಂದರೂ ಬೇಡ ಅಂತಾನೆ. ನಾನು ತಿನ್ಸಲ್ಲ ಶಾಸ್ತ್ರಿಗಳೇ, ಗಾನವಿ ಕೈಯಲ್ಲಿ ತಿನ್ಸಿಸ್ತೀನಿ. ಜೀವ ಅಣ್ಣ, ಈ ಮಗು ಕೈಯಲ್ಲಿ ನಾನು ಸರಿಯಾಗಿ ತಿನ್ನಿಸ್ತಾ ಇರ್ಬೋದು, ಆದರೆ ನೀವು ಸರಿ ಹೋಗೋ ದಾರಿ ಇದೆ ಅಂತ ನಾನು ನಂಬ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. 2-3 ತುತ್ತು ತಿನ್ಸ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗ್ಬೋದು. ನನ್ನ ಅನುಮಾನನೂ ದೂರ ಆಗುತ್ತೆ. ಬೇಡ ಅನ್ಬೇಡಿ ಅಣ್ಣ. ಗಾನವಿ, ಜೀವ ಮಾವಂಗೆ ನಿನ್ ಕೈ ತುತ್ತು ತಿನ್ಸಮ್ಮ.
ಅಮ್ಮ ನೈನಿ, ಗುರುಗಳು ಯಾಕೆ ನಿನಗೆ ನಿಜ ಹೇಳಬೇಡ ಅಂತ ಅಂದ್ರೂ ಗೊತ್ತಿಲ್ಲ. ಹಾಗೆ ಆ ಜಗನ್ಮಾತೆ ನಿನಗೆ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಗಾನವಿ ಕೈಯಲ್ಲಿ ಜೀವಂಗ್ ಊಟ ಮಾಡಿಸಿದ್ರೆ ಏನೂ ಪ್ರಯೋಜನ ಇಲ್ಲ ತಾಯಿ. ನಿನ್ ಮಗಳೇ ಆಗಿರೋ ನಮ್ ಗಾಯತ್ರಿ ಕೈಯಲ್ಲಿ ಒಂದ್ ಅಗಳು ತಿನ್ಸಿದ್ರೂ ಕೂಡ ಜೀವನಿಗೆ ಮಾತು ಬರುತ್ತೆ. ಏನಾದ್ರೂ ಮಾತಾಡಿ ಅಣ್ಣ. ನನಗೆ ಕ್ಷಮಿಸ್ಬಿಡಿ ಅಣ್ಣ. ನಾನೇನೋ ಅನ್ಕೊಂಡು ಇಲ್ಲಿಗೆ ಬಂದು ನಿಮಗೆ ನೋವು ಮಾಡಿಬಿಟ್ಟೆ. ಆಸೆ ಹುಟ್ಟಿಸಿ ನಿಮಗೆ ಊಟನೂ ಸರಿಯಾಗಿ ಮಾಡಿಸ್ದೆ ಹೋದೆ. ನನ್ನ ಕ್ಷಮಿಸಿ ಅಣ್ಣ. ಈಗಲಾದ್ರೂ ನೆಮ್ಮದಿಯಾಗಿ ಊಟ ಮಾಡಿ. ಅಮ್ಮ ನೈನಿ, ನಿನ್ ಪ್ರಯತ್ನದಲ್ಲಿ ಲೋಪ ಇರ್ಬೋದು. ಏನೋ ಶಾಸ್ತ್ರಿಗಳೇ, ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಗಾಯತ್ರಿಗೆ ಹಾಲು ಕೊಟ್ಟು ಮನೆಗೆ ವಾಪಸ್ ಹೋಗ್ತೀನಿ. ಗಾನವಿ ಕಾಣಿಸ್ತಿಲ್ಲ ಅಂತ ಮನೇಲಿ ಸುಮ್ಮನ ಗಲಾಟೆ ಮಾಡ್ತಿರ್ಬೋದು. ಎತ್ಕೊಳ್ಳಿ. ನಿನ್ ಮಗಳು ಗಾಯತ್ರಿ ಕೈಯಲ್ಲಿ ಮಾತ್ರ ಜೀವನ ಸರಿ ಮಾಡೋಕ್ ಸಾಧ್ಯನಮ್ಮ. ಆದ್ರೆ ನಾನು ಅದನ್ನ ನಿನ್ಗೆ ಹೇಳೋ ಹಾಗಿಲ್ಲ. ಇದ್ರೆ ಹೀಗಿರ್ಬೇಕು, ಏನು ಬೇಡದೇ ಇರೋ ಹಾಗೆ. ಬೆಳಗ್ಗೆ ನಮಗ್ ಬೈತಾ ಇದಿರಲ್ಲ ಅತ್ತೆ. ಒಬ್ರಿಗೆ ಬೈದ್ರೆ ಸುಮ್ಮನೆ ಇರಲ್ಲ, ಇನ್ನು 3 ಜನಕ್ಕೆ ಬೈದ್ರೆ ಸುಮ್ಮನೆ ಬಿಟ್ಬಿಡ್ತೀರಾ? ಆಂಟಿ, ಇರಿಟೇಟ್ ಮಾಡಿದೆ, ಸೈಲೆಂಟಾಗಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋದಕ್ಕೆ ಬರ್ಲಿಲ್ಲಮ್ಮ, ನಿಮ್ ತಲೆಯಲ್ಲಿ ಹುಳ ಬಿಡೋದಕ್ಕೆ ಬಂದೆ. ದುರಂದರ, ಏನ್ ನಿನ್ ಗೋಳು? ನೈನಿ ಮುಖ ತೋರ್ಸು ಅಂದ್ರೆ ತೋರಿಸ್ಲೇ ಇಲ್ಲ. ಅವಳ ಮುಖಕ್ಕೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ನೀನು ಮೇಕಪ್ ಹಾಕೊಂಡ್ರು ನೈನಿ ಗ್ಲಾಮರ್ ನಿನಗ್ ಬರಲ್ವೇ ಸಖಿ? ನಾನ್ ಹೇಳ್ತಿರೋದು ಅವಳು ಮಗು ಮುಖ ತೋರ್ಸು ಅಂದ್ರೆ ತೋರಿಸ್ದೆ ಹಾಗೆ ಹೊರಟೋದ್ಲು ಅಂತ. ಅವ್ರ ಮಗು ಅಂತಿದ್ರಲ್ಲ ಅತ್ತೆ, ಅತ್ತಿಗೆಗೆ ಅನುಮಾನ ಬಂದು ಇವ್ರ ಹತ್ರ ಹೇಳಿದ್ರ ಏನೋ. ದುರಂದರ, ಏನ್ ಮಾತಾಡ್ತಿದ್ಯಾ ನೀನು? ಕನ್ನಡ ಅತಿಗೆ, ಇಂಗ್ಲಿಷ್ ಮತ್ತೆ ಫ್ರೆಂಚ್ ಭಾಷೆನ ಒಂದ್ ರೇಂಜಿಗೆ ಮ್ಯಾನೇಜ್ ಮಾಡ್ತೀನಿ. ಕನ್ನಡದಲ್ಲಿ ಯಾಕೆ ಹುಚ್ಚಿ ತರ ಮಾತಾಡ್ತಿದ್ಯಾ ಅಂತ ಹೇಳಿದ್ದು ಮಾಮ್. ಅಲ್ವೋ ವಲ್ಲಭ್, ನಾನು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಅವ್ರ ತರ ನನ್ಗೂ ಕನ್ಫ್ಯೂಸ್ ಆಯ್ತು ಅತ್ತೆ. ನೈನಿ ಅದಕ್ಕೆ ಮಗು ಎಲ್ಲಿದೆ? ಕೊಂಡ್ಕೊಂಡ್ ಬರೋದಿಕ್ಕೆ ಅದೇನಾದ್ರೂ ಗ್ರೋಸರಿನ ಚಿಕ್ಕಿ? ನಾನು ಹೇಳೋದನ್ನ ನಮ್ದೆ ವ್ಯಂಗ್ಯ ಮಾಡ್ತಾ ಇದ್ದೀರಲ್ಲ. ಮಗುನ ಎತ್ಕೊಂಡು ಹೋಗುವಾಗ ನಾನು ಅವಳ ಎದುರಿಗೆ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ. ಆಚೆ ಹೋಗ್ತಿದ್ದೀನಿ ಅಂದ್ಲು. ಗಾನವಿ ಅನ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ದಕ್ಕೆ, ಸುಮನ ಮಗು ರೂಮಲ್ಲಿ ಇರತ್ತೆ, ಅದನ್ನ ನಾನು ಯಾಕೆ ಎತ್ಕೊಂಡು ಹೋಗ್ಲಿ ಅಂತ ನನಗೆ ಪ್ರಶ್ನೆ ಮಾಡಿದ್ಲು. ಮತ್ ನೀನ್ ಎತ್ಕೊಂಡು ಹೋಗ್ತಿರೋ ಮಗು ಯಾರ್ದು ಅಂತ ಕೇಳಿದ್ದಕ್ಕೆ ನನ್ ಮಗು ಅಂತ ಹೇಳಿದ್ಲು. ಸತ್ವಿ,
ಈ ಒಂಟೆ ಆಂಟಿ ನೈನಿ ಹೋಗೋದನ್ನ ನೋಡ್ಬಿಟ್ರು ಅನ್ಸತ್ತೆ. ಮಗು ಮುಖ ನೋಡದೆ ಇರೋದ್ರಿಂದ ಕನ್ಫ್ಯೂಸ್ ಆಗಿರ್ಬೇಕೇನೋ. ಇವಾಗ ಏನೋ ಒಂದ್ ಮಾಡಿ ಮ್ಯಾನೇಜ್ ಮಾಡ್ಬೇಕಷ್ಟೇ. ಬಾಣ ನಾಡಿಸ್ತಿರೋ ಚಿಕ್ಕಪ್ಪಗೆ ಬಾಣ ಬಿಡ್ತಾಳಷ್ಟೇ ಸುಮ್ಮನ. ನಂಬೋಕೆ ಆಗ್ತಿಲ್ವಲ್ಲ. ಗಾಯತ್ರಿ ದೊಡ್ಡಮ್ಮ ಏನಾದ್ರು ಸಿಕ್ಕಿರ್ಬೋದಾ ಮಾಮ್? ಸಿಕ್ಕಿದ್ರೆ ಅವಳು ಹಬ್ಬ ಮಾಡ್ತಿದ್ಲಲ್ವಾ? ನಿಜಾನೇ, ಅವಳು ಸುಮ್ನೆ ಇರಲ್ಲ. ₹1,00,00,000 ಖರ್ಚಾದ್ರೂ ಪರವಾಗಿಲ್ಲ ಅಂತ ಸೆಲೆಬ್ರೇಟ್ ಮಾಡಿರೋಳು. ಅತ್ತೆ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಅತ್ಗೆ ಬನನ್ ಎತ್ಕೊಂಡು ಹೊರಗಡೆ ಹೋಗಿರ್ಬೋದು ಅನ್ಸುತ್ತೆ. ಬದ್ರಿನಾಥನ್ಗೆ ಹೆಣ್ಮಕ್ಳು ಫ್ರಾಕ್ನ ಯಾಕೋ ಹಾಕ್ತಾರೆ? ಗೌನ್ ಹಾಕಿದಾರಂದ್ರೆ ಹೆಣ್ಮಗುನೇ. ಸುಮನಾ, ನಿನ್ ಮಗಳು ಗಾನವಿ ಮನೇಲೇ ಇದ್ದಾಳಲ್ವಾ? ರೂಮಲ್ಲಿ ಇದ್ದಾಳೆ, ತೊಟ್ಲಲ್ಲಿ ಮಲಗಿದ್ದಾಳೆ. ಚಿಕ್ಕಪ್ಪ ತೂಗ್ತಿದ್ದಾರೆ. ತೊಟ್ಲುನೋ ಅಥವಾ ಅವ್ರ ತಲೆ ತೂಗ್ತಿದಾರೋ? ಸುಮನಾ, ಒಂದ್ಸಲ ನೋಡ್ಕೊಂಡ್ ಬಾ ಹೋಗು. ಅಲ್ಲಿಂದನೇ ಬರ್ತಿದ್ದೀನತ್ತೆ. ಇನ್ನೊಂದ್ಸಲ ಚೆಕ್ ಮಾಡು. ಸರಿ. ಸಾರಿ ಸಾರಿ ಚಿಕ್ಕಪ್ಪ. ಸಾರಿ ಬಿಟ್ಟಕ್ಕಮ್ಮ. ಈ ಸ್ಪೀಡಿಗೆ ಕಾರಣ ಏನು? ಮನೆ ಮುಳುಗ್ತು ಚಿಕ್ಕಪ್ಪ. ಅಷ್ಟ್ ನೀರ್ ತುಂಬಿಕೊಂಡಿದ್ಯಮ್ಮ? ವಾಟರ್ ಅಲ್ಲ ಚಿಕ್ಕಪ್ಪ, ನಿಮ್ ಹೆಂಡತಿ ಚಿತ್ರಾನ್ನ ಮಾಡಿದ್ದಾರೆ. ಅವಳಿಗೆ ಅಡಗೆ ಬರಲ್ವೇ? ಅಯ್ಯೋ ಚಿಕ್ಕಪ್ಪ, ಅದಲ್ಲ. ನೈನಿ ಗಾನವಿನ್ ಕರ್ಕೊಂಡು ಹೋದ್ಲು ಅಂತ ಅತ್ತೆ ಹತ್ರ ಹೋಗಿ ಹೇಳ್ಬಿಟ್ಟಿದ್ದಾರೆ. ಇವಾಗ ಸುಮ್ಮನ ಇಲ್ಲಿ ಬಂದು ನನ್ ಬಾಣ ನೋಡಿ ಅದ್ ಏನ್ ಮಾಡ್ತಾಳೋ ಏನೋ. ಕೋಳಿ ಮರಿ ತಂಟೆಗೆ ಹೋದ್ರೆ ಕುಕ್ ಬಿಡತ್ತೆ ತಾಯಿ ಕೋಳಿ. ಸುಮ್ಮನಮ್ಮ, ಚಿಕ್ಕಪ್ಪ ಅಂತಾನು ನೋಡಲ್ಲ. ಎಲ್ಲಿ ಬಚ್ಚಿಡ್ಕೊಳ್ಳಿ ಎಲ್ಲಪ್ಪ. ಅಯ್ಯೋ ಚಿಕ್ಕಪ್ಪ, ನೈನಿ ಬೇಗ ಬಂದಿದ್ರೆ ಚೆನ್ನಾಗಿರೋದು. ಬಚ್ಚಿಟ್ಕೊಳ್ಳೋದಲ್ಲ ಚಿಕ್ಕಪ್ಪ, ಹೋಗಿ ನೈನಿ ಬಂದ್ಲಾ ಅಂತ ನೋಡಿ. ಏನ್ ನೋಡ್ಬೇಕಮ್ಮ? ಎಲ್ಲಿ ನೋಡ್ತೀರಾ ನನ್ ಮುಖನ? ಭಯ ಪಡ್ದೆ ನಾನ್ ಹೇಳ್ದಂಗ್ ಮಾಡಿ ಚಿಕ್ಕಪ್ಪ. ಬೇಗ ಹೇಳಮ್ಮ. ನೀವ್ ಅರ್ಜೆಂಟ್ ಮಾಡ್ಬೇಡಿ ಚಿಕ್ಕಪ್ಪ. ಏನಾಗ್ಬೇಕು ಅಂತಿರತ್ತೋ ಅದೇ ಆಗೋದು. ಬಾಲ್ಕನಿಗ್ ಹೋಗಿ ನೈನಿ ಬಂದ್ರೆ ಮೇನ್ ಡೋರ್ ಇಂದ ಬರ್ದೆ ಗಾರ್ಡನ್ ಇಂದ ಈ ಕಡೆ ಬರೋ ಹಾಗೆ ಮಾಡಿ. ಹಾ ಸರಿ ಆಯ್ತಮ್ಮ. ಚಿಕ್ಕಪ್ಪ ಸೀರೆ ತಗೊಂಡೋಗಿ. ಯಾಕಮ್ಮ? ನೇಣ್ ಹಾಕೊಳಕ್ ಚಿಕ್ಕಪ್ಪ. ಮತ್ ಇನ್ನೇನ್ ಚಿಕ್ಕಪ್ಪ? ನೈನಿ ಏನಾದ್ರು ಬಂದ್ರೆ ಬಾಲ್ಕನಿಯಲ್ಲಿ ಸೀರೆ ಕಟ್ಟಿ ಅದರಿಂದ ಮೇಲ್ ಬರಕ್ ಹೇಳಿ. ಅರ್ಥ ಆಯ್ತಮ್ಮ. ಸೀರೆ ಕೊಡಮ್ಮ. ನಾನ್ ಹುಟ್ಟಿರೋ ಸೀರೆನೆ ಕೊಡು ಅಂತೀರಾ ಹೇಗೆ? ವಾರ್ಡ್ರೋಬ್ ಅಲ್ಲೇ ಇರತ್ತೆ, ತಗೊಂಡ್ಬಿಟ್ಟು ಹೊರಡಿ ಬೇಗ ಚಿಕ್ಕಪ್ಪ, ಬೇಗ. ಆಯ್ತಮ್ಮ, ಹೊರಡಿ. ಮಲ್ಕೋ ಗಾನವಿ, ನಾನ್ ತೊಟ್ಲು ತೂಗ್ತಿದ್ದೀನಲ್ಲ. ಅಕ್ಕ, ಗಾನವಿ ಇನ್ನು ಮಲಗಿಲ್ವಾ? ಸೈಲೆನ್ಸ್, ನಿದ್ದೆ ಮಾಡ್ತಿದ್ದಾಳೆ. ಕಣ್ಬಿಟ್ಟು ಕಳ್ಳಿ ತರ ನೋಡ್ತಿದ್ದಾಳ ನನ್ ಮುದ್ದು ಕೂಸ್. ಅಯ್ಯೋ, ಇವಳಿಗೆ ಗೊತ್ತಾಗೋಯ್ತಲ್ಲ. ಇವಾಗ ಏನ್ ಮಾಡೋದು? ಅಕ್ಕ, ತೊಟ್ಲಲ್ಲಿರೋದು ಯಾರು? ಗಾನವಿ. ನನ್ ಮಗಳಲ್ಲ, ನಿಮ್ ಮಗ. ಸರಿಯಾಗಿ ನೋಡಿ. ನನ್ ಬಾಣ ಇಲ್ಲೇಕಿರ್ತಾನೆ. ಬಾಣನೇ ಅಕ್ಕ. ಬಾಣ ಸರಿಯಾಗಿ ಕಣ್ ಕಾಣಿಸಲ್ವಾ ನಿಂಗೆ? ಬಾಣಕ್ ಶರ್ಟ್ ಹಾಕೋದನ್ ಬಿಟ್ಟು ಗೌನ್ ಹಾಕ್ತೀನಾ? ಆದ್ರೂ ನನ್ ಬಾಣನ ನಿನ್ ರೂಮಲ್ಲಿ ನಾನ್ ಯಾಕೆ ಮಲಗಿಸ್ತೀನಿ ಹೇಳು? ನನ್ಗೆ ಬದ್ರಿನಾಥರ ಯಾಕೆ ಕಾಣಿಸ್ತದಳ್ ಗಾನವಿ? ಅಯ್ಯೋ, ನಿನ್ನ ಏನ್ ಹೇಳಿ? ಇಲ್ಲ ಇಲ್ಲ, ಬಾಣನೇ. ಆಹಾ, ಅಯ್ಯೋ ಅತ್ತೆ. ಅಯ್ಯೋ ಸುಮ್ನ ನಿಂತ್ಕೋ.
ಇಲ್ಲಮ್ಮ ನೈನಮ್ಮ ಇಲ್ಲೇ ಅಲ್ಲೇನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ಆ ಕಡೆಯಿಂದ ಹೋಗ್ಬೇಡಮ್ಮ.